ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ಪರಿಸರ ಲೇಖಕರಾಗಿರ್ತಕ್ಕಂತಹ ನಾಗೇಶ್ ಹೆಗಡೆ ಅವರು ಬರೆದಿರ್ತಕ್ಕಂತಹ ಇರುವುದೊಂದೇ ಭೂಮಿ ಅಂತಕ್ಕಂತಹ ಕೃತಿಯಿಂದ ಆರಿಸ್ಕೊಂಡಿಟ್ಟಿರ್ತಕ್ಕಂತಹ ಅದೇ ಹೆಸರಿನ ಲೇಖನ ಇರುವುದೊಂದೇ ಭೂಮಿ ಅಂತಕ್ಕಂಥ ಲೇಖನವನ್ನು ಕುರಿತು ಇವತ್ತಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡೋಣ. ಚರ್ಚೆ ಮಾಡುವುದಕ್ಕಿಂತ ಮುನ್ನ ಲೇಖಕರ ಬಗ್ಗೆ ನಾವು ಕೆಲವು ಮಾಹಿತಿಗಳನ್ನು ನಾವು ತಿಳ್ಕೊಳ್ಳೋದಾದರೆ, ನಾಗೇಶ್ ಹೆಗಡೆ ಅವರು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಬಕ್ಕೇಮನೆ ಅಂತಕ್ಕಂತಹ ಗ್ರಾಮದಲ್ಲಿ 14 ಫೆಬ್ರವರಿ 1948ರಲ್ಲಿ ಜನಿಸ್ತಾರೆ. ಇವರು ಅನ್ವಯಿಕ ಭೂವಿಜ್ಞಾನದಲ್ಲಿ ಪದವಿಯನ್ನು ಪಡಿತಾರೆ. ಆನಂತರದಲ್ಲಿ ಪರಿಸರ ವಿಜ್ಞಾನದಲ್ಲೂ ಇವರು MPhil ಪದವಿಯನ್ನು ಪಡಿತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಇವರು ಭೂವಿಜ್ಞಾನಿಯಾಗಿ, ಪತ್ರಕರ್ತರಾಗಿ, ಪರಿಸರದ ಲೇಖಕರಾಗಿ, ಅಂಕಣಕಾರರಾಗಿ, ಸಂಪಾದಕರಾಗಿ, ಉಪನ್ಯಾಸಕರಾಗಿ, ಸಂಶೋಧಕರಾಗಿ ಅನೇಕ ರಂಗಗಳಲ್ಲಿ ಇವರು ಕೆಲಸ ಮಾಡ್ತಾರೆ. ಇವರ ಪ್ರಮುಖ ಕೃತಿಗಳು ಅಂತ ನಾವು ನೋಡೋದಾದರೆ, ಇರುವುದೊಂದೇ ಭೂಮಿ, ಗಗನಸಖಿಯರ ಸೆರಗ ಹಿಡಿದು, ನಮ್ಮೊಳಗಿನ ಬ್ರಹ್ಮಾಂಡ, ಪ್ರತಿದಿನ ಪರಿಸರ ದಿನ, ಅಂತರಿಕ್ಷದಲ್ಲಿ ಮಹಾಸಾಗರ, ಗುರುಗ್ರಹದಲ್ಲಿ ದೀಪಾವಳಿ, ಮುಷ್ಟಿಯಲ್ಲಿ ಮಿಲೇನಿಯಂ, ನರಮಂಡಲ ಬ್ರಹ್ಮಾಂಡ, ಭೂಮಿ ಎಂಬ ಗಗನನೌಕೆ, ಗುಳಿಗೆ ಗುಮ್ಮ ಇತ್ಯಾದಿ ಕೃತಿಗಳನ್ನು ನಾವು ಗಮನಿಸ್ಬೋದು. ಇವರ ಸಾಹಿತ್ಯ ಕೃಷಿಯನ್ನು ಪರಿಗಣಿಸಿ ಅನೇಕ ಪ್ರಶಸ್ತಿಗಳು ಕೂಡ ಇವರಿಗೆ ಒಲಿದು ಬಂದಿದ್ದಾವೆ. ಅವ್ಯಾವು ಅಂತ ನೋಡೋದಾದರೆ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ, ಶಿವರಾಮ ಕಾರಂತ ಪ್ರಶಸ್ತಿ, ವಿಶ್ವೇಶ್ವರಯ್ಯ ಪ್ರಶಸ್ತಿ, ವಿಜ್ಞಾನ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ, ರಾಜ್ಯ ಪರಿಸರ ಪತ್ರಕರ್ತ ಪ್ರಶಸ್ತಿ, ವಿಕ್ರು ಗೋಕಾಕ್ ಪ್ರಶಸ್ತಿ, ಹೀಗೆ ಅನೇಕ ಪ್ರಶಸ್ತಿಗಳು ಸಿಕ್ಕಿದವು. ನಾಗೇಶ್ ಹೆಗಡೆ ಕನ್ನಡದ ಪ್ರಮುಖ ಲೇಖಕರಲ್ಲಿ ಒಬ್ಬರು. ಶಿಕ್ಷಕರಾಗಿ, ಪರಿಸರವಾದಿಯಾಗಿ, ಪತ್ರಕರ್ತರಾಗಿ ವಿಭಿನ್ನ ಪಾತ್ರಗಳನ್ನು ನಿರ್ವಹಿಸಿರ್ತಕ್ಕಂಥವರು. ಇವರು ಸುಧಾ ವಾರಪತ್ರಿಕೆಯ ಸಹಾಯಕ ಸಂಪಾದಕರಾಗಿಯೂ ಕೂಡ ಇವರು ಕೆಲಸ ಮಾಡ್ತಾರೆ. ಕನ್ನಡದಲ್ಲಿ ವಿಜ್ಞಾನ ತಂತ್ರಜ್ಞಾನದ ಲೇಖನಗಳನ್ನು ಇವರು ಬರೆದಿದ್ದಾರೆ. ಅಕ್ಷರ ಪ್ರಕಾಶನ ಪ್ರಕಟಿಸಿದ ಇವರ ಇರುವುದೊಂದೇ ಭೂಮಿ ಪುಸ್ತಕ ಕನ್ನಡದಲ್ಲಿ ಪರಿಸರ ವಿಜ್ಞಾನದ ಬಗ್ಗೆ ಮೂಡಿಬಂದ ಮಹತ್ವದ ಕೃತಿ ಅಂತೇಳಿ ಕರಿತೀವಿ. ಅಂತಹ ಕೃತಿಯಲ್ಲಿ ಬರ್ತಕ್ಕಂಥ ಅದೇ ಹೆಸರಿನ ಲೇಖನವನ್ನು ಇವತ್ತಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡೋದಾದರೆ, ಆ ಲೇಖನದಲ್ಲಿ ಏನೆಲ್ಲ ಅಂಶಗಳು ಚರ್ಚೆ ಆಗ್ತವೆ, ಪರೀಕ್ಷಾ ದೃಷ್ಟಿಯಿಂದ ಅವನ್ನು ನಾವು ಹೇಗೆ ಪ್ರಮುಖ ಅಂಶಗಳನ್ನು ನಾವು ಪಟ್ಟಿ ಮಾಡ್ಕೋಬೇಕು, ಅದರ ಹಿನ್ನೆಲೆಯಲ್ಲಿಯೇ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೇನೆ. ಹೀಗೆ ಲೇಖನ ಆರಂಭ ಆಗುತ್ತೆ. ಭೂಮಿ ಅಂತಕ್ಕಂಥದ್ದು ಮಾನವನ ಪಿತ್ರಾರ್ಜಿತ ಆಸ್ತಿಯಲ್ಲ. ಅದು ನಮ್ಮ ಹಾಗೆ ಜಗತ್ತಲ್ಲಿ ಬದುಕ್ತಾ ಇರತಕ್ಕಂತಹ ಅಸಂಖ್ಯಾತ ಜೀವಿಗಳಂತೆ ಮನುಷ್ಯ ಕೂಡ ಒಂದು ಜೀವಿ ಅಷ್ಟೇ. ಆದರೆ ಭೂಮಿ ಅವನ ಸುತ್ತಲ್ಲ. ಎಲ್ಲ ಸಕಲ ಚರಾಚರಗಳಿಗೂ ಈ ಭೂಮಿ ಅಂತಕ್ಕಂಥದ್ದು ಸಂಬಂಧಪಟ್ಟಿರ್ತಕ್ಕಂಥದ್ದು. ಭೂಮಿಗೆ ಏನಾದರೂ ಒಂದು ದುರ್ಗತಿ ಅಂತಕ್ಕಂಥದ್ದು ಏನಾದರೂ ಬಂದರೆ ಅಲ್ಲಿ ಮನುಷ್ಯ ಅಂತಕ್ಕಂಥವನು ನಾಶ ಆಗ್ತಾನೆ. ಭೂಮಿ ನಾಶ ಆಯಿತು ಅಂತಂದರೆ ಮನುಷ್ಯ ಆ ಕ್ಷಣವೇ ಅವನು ಇಲ್ಲವಾಗ್ತಾನೆ ಅಂಥೇಳಿ ಆರಂಭ ಮಾಡ್ತಾರೆ. ಹೀಗೆ ನಾನು ಚರ್ಚಿಸಿದ ಈ ಅಂಶಗಳೇನಿದ್ದಾವೆ, ಇದನ್ನು ಯಾವುದೇ ಮುನಿವರಿಯನೋ ಅಥವಾ ವಿಜ್ಞಾನಿಯೋ ಹೇಳಿರ್ತಕ್ಕಂಥ ವಿಚಾರಗಳೆಲ್ಲ ಈಗ ನಾನು ಹೇಳಿರ್ತಕ್ಕಂಥ ವಿಚಾರಗಳು. ಇದನ್ನು ಹೇಳಿರ್ತಕ್ಕಂಥದ್ದು ಕಾಡಿನಲ್ಲಿ ವಾಸಿಸ್ತಕ್ಕಂತಹ ಒಬ್ಬ ರೆಡ್ ಇಂಡಿಯನ್ ಜನಾಂಗದ ಮುಖ್ಯಸ್ಥನಾಗಿರ್ತಕ್ಕಂತಹ ಚೀಫ್ ಸಿಟ್ಲಾ ಅಂತಕ್ಕಂಥವನು ಹೇಳಿರ್ತಕ್ಕಂತಹ ಮಾತುಗಳಿವು. ವಾಷಿಂಗ್ಟನ್ ನಗರದ ಸರಹದ್ದಿನಲ್ಲಿರ್ತಕ್ಕಂತಹ ಆದಿವಾಸಿ ಜನರು ತಮ್ಮ ಭೂಮಿಯನ್ನು ನಗರ ವಿಸ್ತರಣೆಗಾಗಿ ಬಿಟ್ಟುಕೊಡಬೇಕೆಂದು 1854ರಲ್ಲಿ ಅಲ್ಲಿನ ಸರ್ಕಾರ ಕೇಳಿಕೊಂಡಾಗ ಚೀಫ್ ಸಿಟ್ಲಾ ಅಂತಕ್ಕಂಥವ್ರು ಒಂದು ಸುದೀರ್ಘವಾಗಿರ್ತಕ್ಕಂಥದ ಪತ್ರದ ಒಕ್ಕಣೆಯನ್ನು ಬರೀತಾರೆ, ಬರಹವನ್ನು ಬರೀತಾರೆ. ಆದರೆ ಆರಂಭದಲ್ಲಿ ಆ ಪತ್ರ ಅರ್ಥ ಆಗಲ್ಲ, ಅದನ್ನು ಬಹಳ ಮುಖ್ಯವಾಗಿ ಜನ ಗಮನಿಸಲ್ಲ. ಆದರೆ ಆ ಪತ್ರ ಅರ್ಥವಾಗೋದಕ್ಕೆ 1 ಶತಮಾನವೇ ಹಿಡಿತು ಅಂತ ಹೇಳ್ತಾರೆ ಲೇಖಕರು.
ಭೂಮಿಯ ಆಚೆ ನಿಂತು ಭೂಮಿಯ ಸಮಗ್ರ ಚಿತ್ರವನ್ನು ನಾವು ನೋಡಿದಾಗ ನಮಗೆ ಭೂಮಿಯ ಮಹತ್ವ ಅಂತಂದರೆ ಏನು, ಭೂಮಿ ಎಷ್ಟು ಮುಖ್ಯ ಅನ್ನೋದ್ರ ಕಡೆಗೆ ನಮಗೆ ಗಮನ ಅಂತಕ್ಕಂಥದ್ದು ಅರಿತು ಅಂತ ಹೇಳ್ತಾರೆ. 1974 ದಶಕದಲ್ಲಿ ಪ್ರಾರಂಭದಲ್ಲಿ ಬಾಹ್ಯಾಕಾಶ ನೌಕೆಗಳು ಮೊಟ್ಟ ಮೊದಲ ಬಾರಿಗೆ ಭೂಗ್ರಹದ ಫೋಟೋಗಳನ್ನು ಭೂಮಿಗೆ ರವಾನಿಸ್ತವೆ. ಆ ಕಪ್ಪು ಆಕಾಶದ ಮಧ್ಯೆ ನೀಲವರ್ಣದ ಭೂಮಿಯ ಸುಂದರ ಚಿತ್ರ ಅವತ್ತು ನಾವು ನೋಡ್ತೀವಿ. ಇಡೀ ವಿಶ್ವದಲ್ಲಿಯೇ ಜೀವಂತ ಸೃಷ್ಟಿಯೊಂದನ್ನು ಸೃಷ್ಟಿಸಿದ ಪುಟ್ಟ ಸುಂದರವಾಗಿರ್ತಕ್ಕಂಥ ಗ್ರಹ ಯಾವುದು ಅಂತಂದರೆ ಭೂಮಿ. ಯಾವಾಗ ಗಗನ ನೌಕೆಗಳಲ್ಲಿ ನಾವು ಭೂಮಿಯನ್ನು ನೋಡಿದ್ವೋ ಆಗ ಆ ಭೂಮಿಯ ಬಗ್ಗೆ ಕುತೂಹಲ, ಆಸಕ್ತಿ ಅಂತಕ್ಕಂಥದ್ದು, ಆ ನಂತರದಲ್ಲಿ ಅದನ್ನು ನಾವು ಯಾವ ರೀತಿಯಲ್ಲಿ ಹಾಳು ಮಾಡ್ತಾ ಇದ್ದೀವಿ, ಅದನ್ನು ನಾವು ಹೇಗೆ ಉಳಿಸ್ಕೋಬೇಕು ಅಂತಕ್ಕಂತಹ ಆಲೋಚನೆಗಳು ಜಗತ್ತಿನಲ್ಲಿ ನಿಧಾನಗತಿಯಲ್ಲಿ ಆರಂಭ ಆದವು ಅಂಥೇಳಿ ಲೇಖಕರು ಹೇಳ್ತಾ ಇದ್ದಾರೆ. ಭೂಮಿಯ ಬಗೆಗಿರ್ತಕ್ಕಂಥ ಇಂತಹ ಸುಂದರವಾಗಿರ್ತಕ್ಕಂತಹ ಕಲ್ಪನೆ ಅಲುಗಾಡೋದಕ್ಕೆ ಶುರುವಾಗಿದ್ದು ಯಾವಾಗ ಅಂತಂದರೆ ಕ್ಲಬ್ ಆಫ್ ರೋಮ್ ದ ಲಿಮಿಟ್ಸ್ ಟು ಗ್ರೋತ್ ಅಂತಕ್ಕಂಥ ವರದಿ ಬಂದಾಗ ನಮ್ಮ ಕಲ್ಪನೆ ಅಲುಗಾಡೋದಕ್ಕೆ ಆರಂಭ ಆಗುತ್ತೆ. ಹಾಗಾದರೆ ಆ ವರದಿಯಲ್ಲಿ ಏನಿತ್ತು ಅಂತ ನಾವು ಗಮನಿಸೋದಾದರೆ, ಸುಂದರವಾಗಿ ಕಂಡಿರ್ತಕ್ಕಂಥ ಈ ಭೂಮಿ ನಾಶವಾಗುತ್ತಿರುವ ಬಗೆಯನ್ನು ಕುರಿತು ಅಲ್ಲಿ ಚರ್ಚೆ ಮಾಡ್ತಾರೆ. ಆ ವರದಿಯಲ್ಲಿ ಸ್ಟಾಕ್ಹೋಮ್ನಲ್ಲಿ ಪರಿಸರದ ಕುರಿತ ಮೊಟ್ಟ ಮೊದಲ ಜಾಗತಿಕ ಸಮ್ಮೇಳನ ನಡೆಯುತ್ತೆ. ಆ ಸಮ್ಮೇಳನದಲ್ಲಿ ಪರಿಸರದ ಬಗೆಗಿರ್ತಕ್ಕಂಥ ಕಾಳಜಿ ಅಂತಕ್ಕಂಥ ವಿಚಾರಗಳು ಚರ್ಚೆ ಆಗ್ತವೆ. ಪರಿಸರದ ಬಗೆಗಿರ್ತಕ್ಕಂಥ ಪ್ರಮುಖ ಅಂಶಗಳು ಚರ್ಚೆಗೊಳಪಡ್ತವೆ. ಮಾನವ ನಿರ್ಮಿತ 180ಕ್ಕೂ ಹೆಚ್ಚು ದೇಶಗಳು ತಮ್ಮವರ ಅಭಿವೃದ್ಧಿಗೆಂದು ತಮ್ಮೊಳಗೆ ಪೈಪೋಟಿ ನಡೆಸಿರುವ ಸಂಗತಿ. ಪರಿಸರ ಭಂಡಾರದ ನಾಶದ ಅರಿವು ಆ ಸಂದರ್ಭದಲ್ಲಿ ಕೆಲವರಿಗೆ ಗಮನಕ್ಕೆ ಬರುತ್ತೆ, ಕೆಲವರಿಗೆ ಅದರ ಅರಿವು ಅಂತಕ್ಕಂಥದ್ದಾಗುತ್ತೆ. ಆ ಸಂಗತಿಗಳ ಕುರಿತು ಗಂಭೀರವಾದ ಆಲೋಚನೆಯಲ್ಲಿ ತೊಡಗ್ತಕ್ಕಂಥ ವಿಚಾರಗಳನ್ನು ನಾವಲ್ಲಿ ಗಮನಿಸ್ಬೋದು. ಆ ವರದಿ ಯಾವಾಗ ಬರುತ್ತೋ ಆ ವರದಿಯ ಕುರಿತು ನಾವು ಯಾವಾಗ ಮೊಟ್ಟ ಮೊದಲ ಜಾಗತಿಕ ಸಮ್ಮೇಳನದಲ್ಲಿ ನಾವು ಚರ್ಚೆ ಮಾಡ್ತೀವೋ ಆಗ ಜಗತ್ತಿನಲ್ಲಿ ಪರಿಸರದ ಬಗೆಗಿರ್ತಕ್ಕಂಥ ಕಾಳಜಿಯ ಕುರಿತು ಚರ್ಚೆ, ಆಲೋಚನೆಗಳು, ಗಂಭೀರವಾಗಿರ್ತಕ್ಕಂಥ ಆಲೋಚನೆಗಳು ಆರಂಭ ಆದವು ಅಂತೇಳಿ ಹೇಳ್ತಾರೆ. ಭೂಮಿ ಒಂದು ಗಗನ ನೌಕೆ ಅಂತಕ್ಕಂಥ ಒಂದು ಕಲ್ಪನೆ ಬಂದ ಮೇಲೆ ಈ ನೌಕೆಯಲ್ಲಿ ಎಲ್ಲೆಲ್ಲಿ ಎಂತೆಂಥ ಸ್ವಿಚ್ಗಳಿರ್ತಾವೆ, ಲಿವರ್, ಗಿಯರ್, ಆಕ್ಸಿಜನ್ ಸಿಲಿಂಡರ್ ಹೀಗೆಲ್ಲ ಇದ್ದಾವೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಗೊತ್ತಿದ್ದರೆ ಮಾತ್ರ ನಮಗೆ ಗಗನ ನೌಕೆಯನ್ನು ನಡೆಸೋದಕ್ಕೆ ಬರುತ್ತೆ. ಹಾಗೆ ಭೂಮಿಯಲ್ಲಿರ್ತಕ್ಕಂತಹ ಬೆಟ್ಟ, ಗುಡ್ಡ, ಕಾಡು, ಪರಿಸರ, ಜೀವಜಂತುಗಳು, ಸಸ್ಯ ಸಂಕುಲ ಇವುಗಳ ಬಗ್ಗೆ ನಮಗೆ ಗೊತ್ತಿರಬೇಕು. ಆಗ ಮಾತ್ರ ನಾವೇನು ಮಾಡ್ತೀವಿ, ಅದರ ರಕ್ಷಣೆಗೆ ನಾವು ತೊಡಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿನೇ ಹೇಗೆ ಒಂದು ಗಗನ ನೌಕೆಯನ್ನು ನಮಗೆ ಗೊತ್ತಿದ್ರೆ ಮಾತ್ರ ಅದನ್ನು ನಡೆಸೋದಕ್ಕೆ ನಮಗೆ ಬರುತ್ತೋ ಹಾಗೆ ನಾವು ಈ ಭೂಮಿಯನ್ನು, ಈ ಪರಿಸರವನ್ನು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆನೇ ನಾವೇನು ಮಾಡ್ತಾ ಇದ್ದೀವಿ, ಕಿತ್ತಾಡ್ತಾ ಇದ್ದೀವಿ. ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆನೇ ಏನು ಮಾಡ್ತಾ ಇದ್ದೀವಿ, ಪರಿಸರವನ್ನು ಹಾಳು ಮಾಡ್ತಾ ಇದ್ದೀವಿ, ಎಲ್ಲವನ್ನು ಕಿತ್ತಾಕ್ತಾ ಇದ್ದೀವಿ, ನಾಶ ಮಾಡ್ತಾ ಇದ್ದೀವಿ. ಮುಂದಿನ ಪೀಳಿಗೆಗೆ ಈ ಪರಿಸರವನ್ನು ಉಳಿಸ್ತಕ್ಕಂಥ ಜವಾಬ್ದಾರಿಯನ್ನು ಮರೆತು ನಾವೇನು ಮಾಡ್ತಾ ಇದ್ದೀವಿ, ಪರಿಸರವನ್ನು ನಾಶ ಮಾಡ್ತಾ ಇದ್ದಾವೆ. ಒಂದು ಉದಾಹರಣೆಗೆ ಒಂದು ಸಂಗತಿಯನ್ನು ಹೇಳೋದಾದರೆ, ಉಷ್ಣವಲಯದ ಕಾಡುಗಳು ಅಂತೇಳಿ ಕರಿತೀವಿ ನಾವು. ಜಗತ್ತಿನ ಅತ್ಯಂತ ಸಮೃದ್ಧ ಜೀವ ಭಂಡಾರ ಅಂತಕ್ಕಂಥದ್ದಲ್ಲಿದೆ. ಭೂಮಿಯನ್ನು ಕೇವಲ 6ರಷ್ಟು ಭಾಗ ಈ ಉಷ್ಣವಲಯದ ಕಾಡುಗಳು ಆಕ್ರಮಿಸ್ಕೊಂಡಿದ್ದಾವೆ. ಆದರೆ ಜಗತ್ತಿನ ಅರ್ಧದಷ್ಟು ಜೀವಿಗಳಿಗೆ ಈ ಭಾಗ ಆಶ್ರಯವನ್ನು ನೀಡಿದೆ ಅಂತಕ್ಕಂಥದ್ದನ್ನು ನಾವು ಮರೆಯಬಾರದು. ಆದರೆ ಮಾನವನ ಅತಿಯಾಗಿರ್ತಕ್ಕಂತಹ ಹಸ್ತಕ್ಷೇಪದಿಂದಾಗಿ ಈ ಉಷ್ಣವಲಯದ ಕಾಡುಗಳು 40 ವರ್ಷಗಳಲ್ಲಿ 40ರಷ್ಟು ಭಾಗ ಕಳ್ಕೊಂಡಿದೆ, ನಾಶವಾಗಿದೆ ಅಂತೇಳಿ ನಾವು ನೋಡಬಹುದು. ಈ ರೀತಿಯ ಭೂಪತನವನ್ನು, ಜನಸಂಖ್ಯಾ ಸ್ಫೋಟವನ್ನು, ಸಂಪನ್ಮೂಲ ಹರಣವನ್ನು, ಮಾಲಿನ್ಯ ವೃದ್ಧಿಯನ್ನು ತಡೆಯಲು ಇವತ್ತು ನಾವು ಯಾರನ್ನು ಒತ್ತಾಯ ಮಾಡಬೇಕು,
ಯಾರ ಹತ್ರ ಹೋಗಬೇಕು ಅಂತಕ್ಕಂಥದ್ದು ಒಂದು ದೊಡ್ಡ ಯಕ್ಷ ಪ್ರಶ್ನೆಯಾಗಿ ನಮ್ಮ ಮುಂದೆ ನಿಂತ್ಕೊಳ್ಳುತ್ತೆ. ಭವಿಷ್ಯದ ಬಗೆಗೆ ದೂರದೃಷ್ಟಿ ಉಳಿತಕ್ಕಂತಹ ರಾಜಕೀಯ ಮುತ್ಸದ್ದಿಗಳೇ ಇಂದು ಅಪರೂಪವಾಗಿ ಇದ್ದಾರೆ. ಅಂತಹ ದೂರದೃಷ್ಟಿ ಯೋಜನೆಗಳನ್ನು ಕಾರ್ಯಗತ ಮಾಡಬಲ್ಲ ಸಾಮರ್ಥ್ಯ ಇರ್ತಕ್ಕಂಥವರು ಕೂಡ ಅಪರೂಪ. ಹಾಗಾಗಿ ಈ ಭೂಮಿಯ ಪರಿಸರದ ಪರಿಸ್ಥಿತಿಯ ಕುರಿತು ವರ್ಷವೂ ಪ್ರಗತಿ ಪತ್ರವನ್ನು ತಯಾರಿಸ್ತಾ ಇರತಕ್ಕಂತಹ ವರ್ಲ್ಡ್ ವಾಚ್ ಸಂಸ್ಥೆಯ ಲೆಸ್ಟರ್ ಬ್ರೌನ್ ಅಂತಕ್ಕಂಥವರು ಹೇಳ್ತಾರೆ. ಏನಂತ ಅಂತಂದರೆ, ಇಂದಿನ ಅನೇಕ ಮುತ್ಸದ್ದಿಗಳ ವಿಫಲತೆಯ ಕಡೆಗದು ಬೆಳಕನ್ನು ಚೆಲ್ಲುವ ಹಾಗೆ ಅವರು ವಿಚಾರಗಳನ್ನು ಮಂಡಿಸ್ತಾರೆ. ಇವತ್ತಿನ ರಾಜಕೀಯ ಮುತ್ಸದ್ದಿಗಳು ನಾಳೆ ಗೆಲ್ತಕ್ಕಂತಹ ಚುನಾವಣೆಯ ಕಡೆ ಇರತಕ್ಕಂತಹ ಗಮನದ ಬಗ್ಗೆ ಲೇವಡಿ ಮಾಡ್ತಾರೆ. ಅವರಿಗೆ ನಾಳೆ ಗೆಲ್ತಕ್ಕಂಥ ಚುನಾವಣೆಯ ಬಗ್ಗೆ ಆಸಕ್ತಿ ಇರ್ತದೆಯೇ ಹೊರತು ಪರಿಸರದ ಬಗ್ಗೆ ಕಾಳಜಿ ಅಂತಕ್ಕಂಥದ್ದು ಇವತ್ತು ಕ್ರಮೇಣ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಇನ್ಮೇಲಾದರೂ ಕೂಡ ದೂರದೃಷ್ಟಿ ಇರ್ತಕ್ಕಂಥ ನಾಯಕ ಈ ಪರಿಸರದ ಬಗ್ಗೆ ಕಾಳಜಿಯನ್ನು ತಗೋಬೇಕು, ಪರಿಸರವನ್ನು ಉಳಿಸುವ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಲೆಸ್ಟರ್ ಬ್ರೌನ್ ಅಂತಕ್ಕಂಥವರು ಹೇಳ್ತಾರೆ. 1986 ಬದಲಿ ನೊಬೆಲ್ ಪ್ರಶಸ್ತಿ ವಿಜೇತೆ ಡಾಕ್ಟರ್ ರುಸಾಲಿ ಬರ್ಟೆಲ್ ಅಂತಕ್ಕಂಥವರು ಹೇಳುವ ಹಾಗೆ, ಜಗತ್ತಿನ ಬಗ್ಗೆ ಚಿಂತಿಸಿದ ಮಾತ್ರಕ್ಕೆ ಬದಲಾಗುತ್ತದೆ ಎಂಬ ಭ್ರಮೆ ಬೇಡ ಅಂತೇಳಿ ಹೇಳ್ತಾರೆ ಅವರು. ಯಾಕೆ ಅಂತಂದರೆ, ಇವತ್ತು ಶಸ್ತ್ರಾಸ್ತ್ರಗಳ ನಿರ್ಮಾಣ ಆಗಿರ್ಬೋದು, ಅಣುಸ್ಥಾವರಗಳ ನಿರ್ಮಾಣ ಆಗಿರ್ಬೋದು, ನಗರಗಳ ನಿರ್ಮಾಣ ಆಗಿರ್ಬೋದು, ಇವೆಲ್ಲ ಜಾಸ್ತಿ ಆಗ್ತಾ ಇದ್ದಾವೆ. ಹಾಗಾಗಿ ನಾವು ಸುಮ್ಮನೆ ಯೋಚನೆ ಮಾಡಿದ ಕೂಡಲೇ ಜಗತ್ತು ಬದಲಾಗುತ್ತೆ ಅಂತಕ್ಕಂಥ ಭ್ರಮೆ ಬೇಡ. ನಾವು ಅದರಲ್ಲಿ ಕಾರ್ಯಗತರಾಗಬೇಕು, ತೊಡಕಬೇಕು, ಹೋರಾಟ ಚಳುವಳಿಗಳಲ್ಲಿ ಭಾಗವಹಿಸಬೇಕು. ಆಗ ನಾವೇನಾದರೂ ಬದಲಾವಣೆ ಮಾಡೋದಕ್ಕೆ, ಪರಿಸರವನ್ನು ಉಳಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಹೇಳ್ತಾರೆ. ಹೀಗೆ ಪರಿಸರದ ಬಗ್ಗೆ ಇರತಕ್ಕಂಥ ಕೆಲವು ಸಂಸ್ಥೆಗಳನ್ನು ನಾವು ಗಮನಿಸೋದಾದರೆ, ಗ್ರೀನ್ ಪೀಸ್, ಫ್ರೆಂಡ್ಸ್ ಆಫ್ ದಿ ಅರ್ತ್, ಸಬಾತ್ ಅಲಾಮ್ ಮಲೇಷಿಯಾ, ಚೀಪ್ಕೋ ಮುಂತಾದ ಸಂಘ ಸಂಸ್ಥೆಗಳು ಆದರ್ಶಗಳನ್ನು ಮುಂದಿಟ್ಟುಕೊಂಡು ಪರಿಸರ ಜಾಗೃತಿ ಹಾಗೂ ನಿಸರ್ಗ ಸಂರಕ್ಷಣೆಗೆಂದು ಅಸಂಖ್ಯಾತ ಯುವಕರು ಟೊಂಕು ಕಟ್ಟಿ ನಿಂತಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೆನಪು ಮಾಡ್ಕೋಬಹುದು. ಭವಿಷ್ಯದ ಬಗ್ಗೆ ಭರವಸೆಯನ್ನು ಅವರು ಮೂಡಿಸ್ತಾ ಇದ್ದಾರೆ. ಆದರೆ ಬೆರಳೆಣಿಕೆಯ ಮಂದಿಯಿಂದ ಹೆಚ್ಚು ಒತ್ತಡವನ್ನು ನಾವು ವ್ಯವಸ್ಥೆಯಲ್ಲಿ ತಂದು ಪರಿಸರವನ್ನು ಉಳಿಸೋದಕ್ಕೆ ಸಾಧ್ಯವೇ ಅಂತಕ್ಕಂಥದ್ದನ್ನು ನಾವು ಪ್ರಶ್ನೆಯನ್ನು ಹಾಕೋಬೇಕು. ಇವತ್ತು ತೃತೀಯ ವಿಶ್ವದ ಬಡ ದೇಶಗಳ ಸಂಪನ್ಮೂಲ ನಾಶವಾದೀತೆಂದು ಯಾವ ಅಮೇರಿಕನ್ ಪ್ರಜೆಯೂ ಕೂಡ ತನ್ನ ಕುಟುಂಬದ 3ನೇ ಕಾರನ್ನು ಮಾರೋದಕ್ಕೆ ಮುಂದೆ ಬರಲ್ಲ. ಇದನ್ನು ನಾವು ಗಮನದಲ್ಲಿಟ್ಕೋಬೇಕು. ಕೊನೆಯದಾಗಿ ಲೇಖನದಲ್ಲಿ ಚರ್ಚೆ ಆಗ್ತಕ್ಕಂಥ ವಿಚಾರ ಯಾವುದು ಅಂತ ನಾವು ನೋಡೋದಾದರೆ, 1976 ವಿಶ್ವ ಪರಿಸರ ದಿನಾಚರಣೆ ಎಂದು 14ನೇ ದಲೈ ಲಾಮಾ ಪೂಜ್ಯ ತೇನ್ಸಿನ್ ಗ್ಯಾತ್ಸೋ ಒಂದು ಭಾಷಣವನ್ನು ಮಾಡ್ತಾರೆ, ಒಂದು ಸಂದೇಶವನ್ನು ನೀಡುತ್ತಾರೆ. ಮಾನವನ ಅತಿಯಾಸೆ, ಅಜ್ಞಾನ, ಜೀವಪರವಾಗಿರ್ತಕ್ಕಂತಹ ಕಾಳಜಿ ಇಲ್ಲದೆ ನಾಶವಾಗ್ತಾ ಇದ್ದಾವೆ. ಇಡೀ ಪರಿಸರ ಅಂತಕ್ಕಂಥದ್ದು, ವ್ಯವಸ್ಥೆ ಅಂತಕ್ಕಂಥದ್ದು ನಾಶವಾಗ್ತಾ ಇದ್ದಾವೆ. ಆದರೆ ಇಂದು ಅತ್ಯುತ್ತಮವಾಗಿರ್ತಕ್ಕಂಥ ತಂತ್ರಜ್ಞಾನ ವ್ಯವಸ್ಥೆ ಇದೆ. ಇದ್ದು ಕೂಡ ನಾಳಿನ ಪೀಳಿಗೆಗೆ ಉಳಿಸಬೇಕಾಗಿರ್ತಕ್ಕಂತಹ ಈ ಪರಿಸರ ಅಂತಕ್ಕಂಥದ್ದು ನಾಶ ಆಗ್ತಾ ಇದೆ. ನಮ್ಮ ಪೂರ್ವಿಕರಿಂದ ಪಡೆದಂತಹ ಪರಿಸರವನ್ನು ಮುಂದಿನ ತಲೆಮಾರಿಗೆ ಯಾವ ರೀತಿಯಲ್ಲಿ ನಾವು ಪರಿಸರವನ್ನು ವರ್ಗಾಯಿಸಬೇಕು, ಆ ವರ್ಗಾಯಿಸೋದಕ್ಕೆ ನಾವು ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬೇಕು, ಪರಿಸರವನ್ನು ನಾವು ಹೇಗೆ ರಕ್ಷಣೆ ಮಾಡಬೇಕು ಅಂತಕ್ಕಂತಹ ಜವಾಬ್ದಾರಿಯನ್ನು ನಾವು ತೆಗೆದುಕೊಳ್ಬೇಕಾಗತ್ತೆ, ನಮ್ಮೆಲ್ಲರ ಕರ್ತವ್ಯವಾಗಬೇಕಾಗತ್ತೆ ಅಂಥೇಳಿ ಇವರು ತಮ್ಮ ಸಂದೇಶದಲ್ಲಿ ಹೇಳ್ತಾರೆ. ಹೀಗೆ ಇರುವುದೊಂದೇ ಭೂಮಿ ಅಂತಕ್ಕಂಥ ಲೇಖನದಲ್ಲಿ ಪರಿಸರದ ಬಗ್ಗೆ ನಾಗೇಶ್ ಹೆಗಡೆ ಅವರು ಪ್ರಮುಖ 10 ಅಂಶಗಳನ್ನು ಚರ್ಚೆ ಮಾಡ್ತಾರೆ. ಈ ಅಂಶಗಳನ್ನು ಇಟ್ಕೊಂಡು ನಾವೇನು ಮಾಡಬೇಕು, ಪರೀಕ್ಷೆಯಲ್ಲಿ ಆ ಅಂಶಗಳನ್ನು ವಿವರಿಸಿಕೊಳ್ಳುವ ಮತ್ತು 2 ಅಂಕಗಳಿಗೆ ಅಥವಾ 5 ಅಂಕಗಳಿಗೆ 10 ಅಂಕಗಳಿಗೆ ಕೇಳತಕ್ಕಂತಹ ಸಾಧ್ಯತೆ ಇರುತ್ತೆ. ಆ ಹಿನ್ನೆಲೆಯಲ್ಲಿ ನಾವೇನು ಮಾಡಬೇಕು, ಪಾಯಿಂಟ್ಸನ್ನು ಮಾಡ್ಕೊಂಡಾಗ ನಿಮಗೆ 2 ಮಾರ್ಕ್ಸಿಗೂ ಬರೆಯೋದಕ್ಕೆ ಅನುಕೂಲ ಆಗುತ್ತೆ ಮತ್ತು ನಿಮಗೆ ದೀರ್ಘವಾದ ಉತ್ತರಗಳನ್ನು ಬರೆಯೋದಕ್ಕೂ ಕೂಡ ನಿಮಗೆ ಬಹಳ ಸುಲಭವಾಗುತ್ತೆ.
ಇದಿಷ್ಟು ಕೂಡ ಇವತ್ತಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡಿರ್ತಕ್ಕಂತಹ ಸಂಕ್ಷಿಪ್ತವಾಗಿರ್ತಕ್ಕಂಥ ವಿಚಾರ. ಮುಂದಿನ ತರಗತಿಯಲ್ಲಿ ಇನ್ನೊಂದು ವಿಚಾರದ ಬಗ್ಗೆ ಚರ್ಚೆ ಮಾಡೋಣ. ನಮಸ್ಕಾರ.